ಈ ಸಲನೂ ಅರ್ಥ ಮಾಡ್ಕೋತಾರೆ. ನೀನೇನು ಯೋಚನೆ ಮಾಡಬೇಡಮ್ಮ. ಹಾಗಾದ್ರೆ ಈ ನಾಮಕರಣಕ್ಕೆ ಅಕ್ಕನ ಕರೆಯೋದು ಬೇಡ ಅಂತೀರ ಚಿಕ್ಕಮ್ಮ? ಅದು ಹೇಗಮ್ಮ ಆಗುತ್ತೆ ಜನನಿ? ಪಾರ್ವತಿ ಈ ಮನೆ ಹಿರಿ ಸೊಸೆ. ಅರಸನ್ ಕೋಟೆಯಲ್ಲಿ ನಡೀತಾ ಇರೋ ಮುಖ್ಯವಾದ ಫಂಕ್ಷನ್ಗೆ ಅವಳೇ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಮಗು ಹೋಯ್ತು ಅಂದ ಮಾತ್ರಕ್ಕೆ ಅಖಿಲಾಂಡೇಶ್ವರಿ ಅವರು ಸೊಸೆನ ಶುಭ ಸಮಾರಂಭಗಳಿಂದ ದೂರ ಇಡ್ತಿದಾರಾ ಅಂತ ಮಾತಾಡ್ಕೊಳಲ್ವಮ್ಮ? ಯಾರೋ ಒಬ್ರು ಮಾತಿಂದ ಯಾವ ಡಿಸಿಷನ್ನು ತಗೋಬಾರ್ದಮ್ಮ ಜನನಿ. ಅದು ಹಾಗಲ್ಲ ದಾಮಿನಿ. ರತ್ನವೇಣಿ ಅವರೇ, ಏನ್ ಗೊತ್ತಾ, ಪಾರ್ವತಿ ಜನನಿ ಬಾಂಡಿಂಗ್ನ ನೀವು ಈ ಮನೆಗೆ ಬಂದಾಗಿನ ನೋಡ್ತಾ ಇದ್ದೀರಾ. ಆದ್ರೆ ನಾನು ಇವರಿಬ್ರು ಮದುವೆ ಆಗಿ ಈ ಮನೆಗೆ ಬರೋದಕ್ಕಿಂತ ಮುಂಚೆಯಿಂದಾನೂ ಗಮನಿಸ್ತಾ ಇದ್ದೀನಿ. ಜನನಿ, ಇಷ್ಟು ಬೇಗ ನಿನಗೆ ಮರುವು ಕಾಡಬಾರ್ದಮ್ಮ. ಪಾರ್ವತಿ ನಿನ್ನನ್ನ ಯಾವ್ಯಾವ ಸಿಚುವೇಶನ್ ಇಂದ ಸೇವ್ ಮಾಡಿದಾಳೆ ಅಂತ ಒಂದ್ಸಲ ನೆನ್ಪು ಮಾಡ್ಕೊ. ಪಾರ್ವತಿ ಮುಖನ ಹಾಳು ಮಾಡಬೇಕು ಅಂತ ಆ ರಾಣ ಕೆಮಿಕಲ್ ಹಾಕೋ ವಿಷಯದಲ್ಲಿ ನೀನು ತಪ್ಪಿತಸ್ಥೆ ಜಾಗದಲ್ಲಿ ನಿಂತಿದ್ದೆ. ಆಗ ಮನೆಯವರೆಲ್ಲರೂ, ನಿನ್ನ ಗಂಡನೂ ಕೂಡ ನಿನ್ನ ವಿರುದ್ಧವಾಗಿ ನಿಂತಿದ್ದ. ಈ ಮನೆಯಿಂದ ನಿನ್ನನ್ನು ಹೊರಗೆ ಹಾಕಬೇಕು ಅಂತ ಇದ್ದ. ಆಗ ನಿನ್ನ ಪರವಾಗಿ ನಿಂತಿದ್ದು, ಈ ಮನೇಲೇ ನಿನ್ನನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು ಯಾರು? ನಿನ್ನ ಅಕ್ಕ ಪಾರ್ವತಿ ತಾನೆ? ಬೇರೆಯವ್ರ ಜೀವನಾನ ಬೆಳಗೋ ಮನೆತನದಿಂದ ಬಂದವ್ರು ಇವರು ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ಹೋಗ್ತಾರಾ? ಇವರು ನನ್ನ ಜೊತೆ ಹುಟ್ಟದೇ ಇರ್ಬೋದು, ಆದ್ರೆ ಇವರು ನನ್ನ ಒಡ ಹುಟ್ಟಿದ ತಂಗಿನೇ. ನನ್ನ ಮುಖ ಹಾಳು ಮಾಡೋ ಅಂತ ಬುದ್ಧಿ ಅವ್ರಿಗಿಲ್ಲ ಅಂತ ನಮ್ಮ ಯಜಮಾನ್ರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ. ಎಲ್ಲರೂ ನಿನ್ನ ವಿರುದ್ಧ ನಿಂತಾಗ ನಿನ್ನ ಪರ ನಿಂತಿದ್ದು ನಿನ್ನ ಪಾರ್ವತಿ ಅಕ್ಕ. ಆ ಮೋನಿಕಾ ಬಂದು ನಿನ್ನ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ಅದನ್ನ ಸರಿಪಡಿಸಿದ್ಯಾರು ಹೇಳು? ನಿನ್ನ ಅಕ್ಕ ಪಾರ್ವತಿನೇ ಅಲ್ವಾ? ಈಗ ಅಂಥ ಅಕ್ಕನ್ನ ನಿನ್ನ ಮಗು ನಾಮಕರಣಕ್ಕೆ ಕರೀಲಿಲ್ಲ ಅಂದ್ರೆ ಆ ದೇವರು ಮೆಚ್ಚುತ್ತಾನ? ನೀನೇ ಯೋಚನೆ ಮಾಡು. ಜನನಿ ಅವಳ ಮನಸ್ಸನ್ನ ಬದಲಾಯಿಸ್ಕೊಳ್ಳೋ ಥರ ಕಾಣಿಸಿದಾಳೆ. ಈಗ ನಾನು ಒಳ್ಳೊಳ್ಳೆ ಥರ ಮಾತಾಡಬೇಕು. ಪಾರ್ವತಿ ಇಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಂದಮೇಲೆ ಅವಳನ್ನ ನಿನ್ನ ಮಗು ನಾಮಕರಣಕ್ಕೆ ಕರೀಲೇಬೇಕು ಬಿಡಮ್ಮ. ನಾ ಒಳಗಡೆ ಹೋಗ್ತೀನಿ ಜನನಿ. ಜನನಿ ಪುಟ್ಟ, ನಾಳೆ ಆಮಂತ್ರಣ ಪತ್ರಿಕೆ ಸಿದ್ಧ ಆಗ್ತಿದ್ದ ಹಾಗೆ ನಾವು ಮೊದಲು ಹೋಗಿ ನಿಮ್ ಪಾರ್ವತಿ ಅಕ್ಕಗೆ ಕೊಟ್ಬರೋಣ. ನಾನು ನಿನ್ ಜೊತೆಗೆ ಬರ್ತೀನಿ, ಸರಿನಾ? ಸರಿ ಚಿಕ್ಕಮ್ಮ. ಅವಳನ್ನ ನಾವಾಗೆ ಹೋಗಿ ಕರೆದ್ರು ಅವಳು ಇಲ್ಲಿಗೆ ಬರ್ದೇ ಇರೋ ಥರ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕ, 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 ಮುಂದಿನ ಶುಕ್ರವಾರ ನನ್ನ ಮಗಳ ನಾಮಕರಣ. ಅದಕ್ಕೆ ಮೊದಲನೇ ಇನ್ವಿಟೇಷನ್ ಕಾರ್ಡ್ನ ನಿಮಗೆ ಕೊಡಬೇಕು ಅಂತ ಇಲ್ಲಿಗೆ ಬಂದ್ವಿ. ಬಾಬಾ, ನೀವು ನಿಂತ್ಕೊಳ್ಳಿ. ಅಯ್ಯೋ, ನಾನು ಯಾಕಪ್ಪ? ಯಾಕೆ ಅಂದ್ರೆ ನೀವು ಈ ಮನೆ ಹಿರಿಯರು, ಅಕ್ಕ ಭಾವಂತರ. ನನ್ನ ಮಗಳ ನಾಮಕರಣಕ್ಕೆ ನೀವು ಮಿಸ್ ಮಾಡದೆ ಬರ್ಬೇಕು. ಬನ್ನಿ ಬನ್ನಿ ಅಪ್ಪ.
ಪ್ರೀತು, ನಾಮಕರಣಕ್ಕೆ ಸಂಬಂಧಪಟ್ಟಾಗೆ ಅದೇನೇ ಕೆಲಸ ಇದ್ರು ಏನೇ ಪರ್ಚೇಸ್ ಇದ್ರು ಹೇಳು, ಒಟ್ಟಿಗೆ ಓಡಾಡೋಣ. ಖಂಡಿತ ಬ್ರೋ. ಜನನಿ, ಮಗುಗೆ ವ ಅಥವಾ ಲ ಅಕ್ಷರದಿಂದ ಹೆಸರಿಡಬೇಕು ಅಂತ ಹೇಳಿದಾರಲ್ವಾ, ನಾನು ವ ಅಕ್ಷರದಿಂದ ಒಂದು ಹೆಸರು ಹುಡುಕಿದ್ದೀನಿ, ಹೇಳಲಾ? ಮಗುಗೆ ನಾನು ಆಯ್ಕೆ ಮಾಡೋ ಹೆಸರೇ ಫೈನಲ್ ಅಕ್ಕ, ಹಾಗಂತ ಅತ್ತೆ ಹೇಳಿದ್ದಾರೆ. ಪಾಪ, ನಿಮಗೆ ಯಾಕೆ ಮಗು ಹೆಸರು ಹುಡುಕೋ ಕಷ್ಟ? ಜನನಿ ಅಳಿಯಂದ್ರೆ ಹುಡುಕ್ತಾರೆ ಬಿಡಿ. ಬ್ರೋ, ಹೆಸರನ್ನ ಯಾರು ಹುಡುಕ್ತಾರೆ, ಯಾರು ಸೆಲೆಕ್ಟ್ ಮಾಡ್ತಾರೆ ಅದು ಮುಖ್ಯ ಆಗಲ್ಲ. ಯಾಕಂದರೆ ನಾಮಕರಣ ಆದಮೇಲೆ ಇಟ್ಟ ಹೆಸರನ್ನ ಕರೀತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಕೆಲವು ಜನ ಚಿನ್ನ ಅಂತಾರೆ, ಪಾಪು ಅಂತಾರೆ, ಮುದ್ದು ಅಂತಾರೆ. ನಮಗೆ ಯಾರು ಹೆಸರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅವತ್ತಿನ ದಿನ ನೀವೆಲ್ಲರೂ ಬರಬೇಕು, ಅದೇ ನಮಗೆ ಖುಷಿ ಕೊಡೋದು. ನಮ್ಮ ಮಗು ನಾಮಕರಣಕ್ಕೆ ನಾವು ಬರದೇ ಇರ್ತೀವ, ಖುಷಿಯಿಂದ ಬರ್ತೀವಿ. ಹೌದು ಪ್ರೀತು, ಇಡೀ ದಿನ ನಾವು ನಿಮ್ಮ ಜೊತೆ ಇರ್ತೀವಿ, ಸರಿನಾ? ಜನನಿ, ಹೊರಡೋಣ ಅಲ್ವಾ? ಮನೆಯಲ್ಲಿ ನಿನ್ನ ಮಗು ಕಾಯ್ತಾ ಇರುತ್ತೆ. ಅಕ್ಕ, ನಾವಿನ್ ಹೊರಡ್ತೀವಿ. ಮನೆಗೆ ಬಂದು ಹಾಗೆ ಹೋದ್ರೆ ಹೇಗೆ? ನೀವೆಲ್ಲ ಕುತ್ಕೊಳ್ಳಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಕೂತ್ಕೊಳ್ಳಿ. ಸರಿ ಅಕ್ಕ, ನಾವಿನ್ ಹೊರಡ್ತೀವಿ. ಮಿಸ್ ಮಾಡದೆ ಬರಬೇಕು. ಬ್ರೋ, ಬರ್ತೀವಿ, ಅದೇ ಬರ್ತೀವಿ. ಸರಿ. ಪಾರು, ನಿನ್ನ ಮಗುಗೆ ಏನು ಹೆಸರು ಇಡಬೇಕು ಅಂದ್ಕೊಂಡಿದ್ದೆ? ಸಾರ್ಥಿ, ಈಗ ಯಾಕೆ ಆ ವಿಷಯ? ಹೀಗೆ ತಿಳ್ಕೊಳ್ಳೋದಕ್ಕೆ ಕೇಳಿದೆ ದೊಡ್ಡ ಯಜಮಾನ್ರೆ. ಅಲ್ಲ ಸಾರ್ಥಿ, ಇಲ್ಲದೆ ಇರೋ ಮಗು ಹೆಸರು ತಿಳ್ಕೊಂಡು ವಿದ್ಯಾ, ನಾನಂತೂ ಹೆಚ್ಚಿಗೆ ಓದಲಿಲ್ಲ, ಆದರೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇದೆ. ಅವಳು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾಳೋ, ಅವಳಿಗೆ ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅದರಲ್ಲಿ ಅವಳಿಗೆ ಸಾಧನೆ ಮಾಡೋದಕ್ಕೆ ಬಿಡಬೇಕು ಅಂತ ನನಗೆ ಆಸೆ ಇದೆ. ಅದಕ್ಕೆ ವಿದ್ಯಾ ಅಂತ ಅವಳನ್ನ ಕರಿತೀನಿ. ಅಂದರೆ ಆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ರೆ ಕರೀತಿದ್ದೆ. ವಿದ್ಯಾ ಹೆಸರು ತುಂಬ ಚೆನ್ನಾಗಿದೆಯಮ್ಮ. ನೀವಿಬ್ಬರು ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ವಿದ್ಯಾ ಅಂತ ನಾಮಕರಣ ಮಾಡಿದರೆ ಎಷ್ಟು ಚೆನ್ನಾಗಿರೋದಲ್ವಾ? ಇವರು ನಮಗೆ ಮಗು ಹೆಸರಿಡೋದಕ್ಕೆ ಮಗು ಉಳಿಸ್ಕೊಡದೆ ಇರ್ಬೋದು. ಆದರೆ ಪಾರನ ಬದುಕಿಸ್ಕೊಟ್ಟಿದ್ದಾನಲ್ಲ, ಈ ಜನ್ಮಕ್ಕೆ ಅಷ್ಟು ಸಾಕು ಸಾರ್ಥಿ. ಪಾರ್ವತಿ ಆದಿತ್ಯನ್ಗೆ ಮಗು ನಾಮಕರಣದ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ರಾ? ಹೌದು ಚಿಕ್ಕತ್ತೆ, ಆದಿಭಾವ, ಪಾರ್ವತಿ ಅಕ್ಕ ಇಬ್ರು ತುಂಬಾ ಖುಷಿ ಪಟ್ರು. ಅಪ್ಪ ಅಂತೂ ಇನ್ವಿಟೇಷನ್ ಕಾರ್ಡ್ನ ನೋಡ್ತಿದ್ದ ಹಾಗೆ ಅವ್ರ ಮೊಮ್ಮಗು ನಾಮಕರಣ ಅನ್ನೋ ಅಷ್ಟು ಎಮೋಷನಲ್ ಆಗ್ಬಿಟ್ರು ಗೊತ್ತಾ. ನಮ್ಮ ಹನುಮಂತು ಯಾವಾಗಲೂ ಹಾಗೆ
ಅರಸನ ಕೋಟೆಯ ಸಂಭ್ರಮನ ತನ್ನ ಸಂಭ್ರಮ ಅನ್ಕೊಂಡೇ ಆಚರಿಸ್ತಾನೆ. ಮೊದಲನೇ ಪತ್ರಿಕೆ ಅಂತೂ ಕೊಟ್ಟಿದ್ದಾಯ್ತು. ಇನ್ನು ಉಳಿದವ್ರಿಗೆಲ್ಲ ಬೇರೆ ಬೇರೆ ಟೀಮ್ಗಳನ್ನಾಗಿ ಮಾಡಿ ಎಲ್ಲರಿಗೂ ಮನೆಗೆ ಹೋಗಿ ಪರ್ಸ್ನಲ್ ಆಗಿ ಕೊಟ್ಟು ಬರೋಣ. ಸರಿ ಮಾಮ್. ಸರಿ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಮಗುನ್ ನೋಡ್ತೀನಿ. ಅದ್ಗೆ ನಮ್ಮ ಆದಿ ಪಾರ್ವತಿ ಮಗುನು ಬದುಕಿದ್ದಿದ್ರೆ ನಾವೀಗ ಇಬ್ಬರು ಮಕ್ಕಳ ನಾಮಕರಣ ಶಾಸ್ತ್ರನು ಒಟ್ಟಿಗೆ ಇಟ್ಕೋಬೋದಾಗಿತ್ತಲ್ವಾ? ಆದ್ರೆ ಈಗ ಅದೃಷ್ಟ ಇಲ್ವಲ್ಲ. ಪ್ರಯೋಜನ ಆದ್ರೂ ಮಾಮ್, ಪಾರ್ವತಿ ಅದಕ್ಕೆ ಬರೋದು ದೊಡ್ಡ ಗುಣ. ನಮ್ಮ ಮಗು ಇಲ್ಲ ಅನ್ನೋದನ್ನ ಮರೆತು ನಮ್ಮ ಮಗು ನಾಮಕರಣಕ್ಕೆ ಬರ್ತೀವಿ ಅಂತ ಹೇಳಿದ್ರು. ತುಂಬಾ ಖುಷಿಪಟ್ಟರು. ಅದಕ್ಕೆ ಅಂತೂ ನನ್ನ ಮಗು ನಾಮಕರಣಕ್ಕೆ ನಾನು ಬರದೇ ಇರ್ತೀನ ಅಂತ ಹೇಳಿದರು. ಮಾಮ್, ನನಗೊಂದು ಆಸೆ. ಏನ್ ಹೇಳು ಪ್ರೀತು? ನಮ್ಮ ಮಗುಗೆ ಹೆಸರಿಡೋ ಶಾಸ್ತ್ರನ ಬ್ರೋ ಅದಕ್ಕೆ ಕೈಯಲ್ಲಿ ಮಾಡಿಸ್ಬೋದಾ? ವಾವ್, ಸೂಪರ್ ಐಡಿಯಾ ಪ್ರೀತು. ಪ್ರೀತು, ನಿನ್ ದೊಡ್ಡತನಕ್ಕೆ ವಿಶಾಲವಾದ ಮನಸ್ಸನ್ನ ನೋಡಿದಾಗ ನನಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಮಗು ತಂದೆ ಆದವನು ಮಗು ಕಿವಿಯಲ್ಲಿ ಹೆಸರನ್ನ ಹೇಳಬೇಕು. ಅದಕ್ಕೆ ಹೆಸರಿಡೋ ಶಾಸ್ತ್ರ ಅಂತ ಕರೆಯೋದು. ಅದು ಅಲ್ಲದೆ ಜನನಿ ಮಗು ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾಳೆ. ತನ್ನನ್ನು ಬಿಟ್ಟು ಬೇರೆ ಯಾರೇ ಆಗಿರ್ಲಿ, ಐ ಮೀನ್ ತಾನು ತುಂಬಾ ಇಷ್ಟಪಡೋ ಪಾರ್ವತಿ ಮಗು ಬಗ್ಗೆ ಜಾಸ್ತಿ ಕಾಳಜಿ ವಹಿಸೋದನ್ನ ಅವಳು ಸಹಿಸೋದಿಲ್ಲ. ಇನ್ನು ಹೆಸರನ್ನ ಆದಿ ಪಾರ್ವತಿನೇ ಇಡ್ತಾರೆ ಅಂದ್ರೆ ಅವಳು ತುಂಬಾ ನೊಂದ್ಕೊಂಡ್ಬಿಡ್ತಾಳೆ. ಅವಳ ಕೈಯಿಂದ ಇದೆಲ್ಲ ತಡೆಯಕ್ಕಾಗಲ್ಲ. ದಯವಿಟ್ಟು ಇದನ್ನ ಜನನಿ ಜೊತೆ ಮಾತ್ರ ಹೇಳ್ಬೇಡಪ್ಪ. ಸರಿ ಮಾಮ್. ಆದಿ ಪಾರ್ವತಿ ಇಬ್ರು ನಾಮಕರಣದ ದಿನ ನಮ್ ಜೊತೆ ಇದ್ರೆ ಸಾಕು. ಪಾಪ ತನ್ನ ಮಗು ಹೆಸರಿಡೋದಕ್ಕೆ ತಂದೆಗೆ ಅದೃಷ್ಟ ಇಲ್ಲ. ಪ್ರೀತು, ರತ್ನವೇಣಿಯವರು ನಿಮ್ಮ ಜೊತೆನೆ ಬಂದ್ರಲ್ವಾ? ಹೌದು ಚಿಕ್ಕಮ್ಮ, ಆದರೆ ಮೊಬೈಲ್ನ ಸಾರಥಿ ಮನೆಯಲ್ಲೇ ಬಿಟ್ಟು ಬಂದೆ ಅಂತ ತರೋದಕ್ಕೆ ವಾಪಸ್ ಹೋದ್ರು. ಈ ರತ್ನವೇಣಿನ ನಂಬೋಕ್ಕಾಗಲ್ಲ. ಕ್ರಿಮಿನಲ್ ಮೈಂಡು. ನಿಜವಾಗ್ಲೂ ಫೋನ್ ಮರ್ತು ಬಂದಿದ್ಲು ಅಥವಾ ಇನ್ನೇನಾದರೂ ಕಾರಣ ಇಟ್ಕೊಂಡು ನಮ್ಮ ಪಾರ್ವತಿ ಮನಸ್ಸನ್ನ ನೋಯಿಸೋದಕ್ಕೆ ಹೋದ್ಲು? ಸಾರ್ಥಿ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನಾವು ಕಳ್ಕೊಂಡಿರೋ ಮಗು ಬಗ್ಗೆ ಇನ್ಯಾರು ನಾವು ಯಾವತ್ತೂ ಮಾತಾಡೋದು ಬೇಡ. ಅಮೂಲ್ಯವಾಗಿರೋದನ್ನೇ ಕಳ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಮಾತಾಡೋದಾಗಲಿ ನೆನ್ಪು ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೋವೇ ಅಲ್ವಾ? ಸೊ ಪ್ಲೀಸ್. ಅದು ಮರ್ತು ಫೋನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಅದಕ್ಕೆ ಅದನ್ನು ತಗೊಂಡೋಗೋಣ ಅಂತ. ಫೋನ್ ಹೋಗೋಕ್ಕೂ ಮುಂಚೆ ಒಂದೇ ಒಂದು ಮಾತು ಪಾರ್ವತಿ. ಅದು ನಮ್ಮ ಊರ್ ಕಡೆ ಒಂದು ಸಂಪ್ರದಾಯ ಇದೆ. ಗರ್ಭ ಖಾಲಿ ಆಗಿರೋರು, ಮಗುನ ಹೆತ್ತು ಆಮೇಲೆ ಆ ಮಗು ಸತ್ತೋಗಿರೋರು ನಾಮಕರಣದಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾರೆ. ಅಂಥವ್ರು ಕಂಡವ್ರ ಮಕ್ಕಳನ್ನ ಎತ್ಕೊಂಡ್ರೆ ದೃಷ್ಟಿ ಆಗತ್ತಂತೆ. ನಿನಗೆ ಗೊತ್ತಲ್ಲ ಪಾರ್ವತಿ, ದೃಷ್ಟಿಗೆ ಕಲ್ಲೇ ಸಿಡಿಯತ್ತಂತೆ. ಇನ್ನು ಎಳೆ ಮಗು ಕತೆ ಏನಾಗ್ಬೇಡ ಹೇಳು. ನೀನು ಒಂದು ಹೆಣ್ಣ. ಅಪ್ಪ,
ಅವರು ಜನನಿ ಚಿಕ್ಕಮ್ಮ. ಜನನಿ ಚಿಕ್ಕಮ್ಮ ಆಗೋ ಯೋಗ್ಯತೆ ಇದೆಯಾ ಈ ಹೆಂಗಸಿಗೆ? ಏನಂದ್ರೆ ನೀನು ನನ್ನ ಮಗಳು ಜನನಿ ಹತ್ರ ಇರೋ ಮಗುನ ಎತ್ಕೊಂಡ್ರೆ ಅದಕ್ಕೆ ದೃಷ್ಟಿ ಆಗುತ್ತಾ? ಈ ಮಾತು ಹೇಳೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅದು ನನ್ನ ಮನೆ ಬಾಗ್ಲಿಗೆ ಬಂದು. ಇನ್ನೂ ಸುಮ್ಮನಿದ್ರೆ ನನ್ನ ಮಗಳನ್ನ ಹೊಡೆದು ಮುಕ್ಬಿಡ್ತೀರಾ? ಇಲ್ಲಮ್ಮ ಪಾರ್ವತಿ, ಈ ಹೆಂಗಸು ಮಾತಾಡೋದನ್ನ ಕೇಳ್ಕೊಂಡು ಸುಮ್ಮನಿರೋದಕ್ಕಾಗೋದಿಲ್ಲ. ಏನಮ್ಮ, ನನ್ನ ಮಗಳು ಗರ್ಭ ಖಾಲಿ ಇರೋಳ? ನನ್ನ ಮಗಳ ಮಗು ಹುಟ್ಟಿದ್ಮೇಲೆ ಸತ್ತೋಯ್ತಾ? ನನ್ನ ಮಗಳು ಎಂತ ತ್ಯಾಗಮಯಿ ಅಂತ ಗೊತ್ತಾ ನಿನಗೆ? ರೀ ರತ್ನಬೇಣಿಯವರೇ, ಗರ್ಭಕೋಶ ತೆಗೆದ ತಕ್ಷಣ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರಲ್ಲ, ನಿಮ್ನ್ಯಾರು ಮನುಷ್ಯರು ಅಂತಾರ? ಜನ ನೀವು ಚಿಕ್ಕಮ್ಮ ಅಂತ ಹೇಳ್ತೀರಾ, ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ ನಿಮ್ಗೆ? ಮೊನ್ನೆ ಅಷ್ಟೇ ನನ್ನ ಹತ್ರ ಅಷ್ಟೆಲ್ಲ ಅನಿಸ್ಕೊಂಡು ಹೋಗಿದ್ದೀರಾ, ಮತ್ತೆ ಬಂದು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಸ್ವಲ್ಪ ನಾಚಿಕೆ ಅಲ್ವಾ ನಿಮ್ಗೆ? ಅದಿದ್ದಿದ್ರೆ ನನ್ನ ಮನೆಗೆ ಬಂದು ನನ್ನ ಮಗಳನ್ನ ನಾಲ್ಗೆ ಹೊರಡ್ದಂಗೆ ಅನ್ಸೋ ಧೈರ್ಯ ಮಾಡ್ತಿರ್ಲಿಲ್ಲ. ಅಯ್ಯೋ, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊದ್ರು ಅನ್ನೋಂಗ್ ಆಡ್ತಿದ್ದೀರಲ್ಲ. ಅಲ್ಲ ಹನುಮಂತು ಅವರೇ, ನಾನು ನನ್ನ ಮಗು ಬಗ್ಗೆ ಮಾತಾಡ್ತಾ ಇದ್ರೆ ನೀವು ನೋಡಿದ್ರೆ ನಿಮ್ಮ ಮಗಳು ಎಂತ ತ್ಯಾಗಮಯ್ಯ ಅಂತ ಹೇಳ್ತಾ ಇದ್ದೀರಲ್ಲ. ಏನೋ ನಿಮ್ಮ ಮಗಳೇ ಆ ಮಗುನ ಹೆತ್ತು ನಮ್ಮ ಜನನಿಗೆ ಕೊಟ್ಟಿದ್ದಾಳೆ ಅನ್ನೋ ಹಾಗೆ. ಚೆನ್ನಾಗಿದ್ದೀರಾ ಬಿಡಿ ಒಬ್ರಿಗೊಬ್ರು. ನೋಡಮ್ಮ ಪಾರ್ವತಿ, ನಿಮ್ಮ ಅಪ್ಪ ನಿನ್ ಗಂಡ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ನಾನು ಮಾತ್ರ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳ್ಳಲ್ಲಮ್ಮ. ಯಾಕಂದ್ರೆ ನನಗೆ ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನೋದಕ್ಕಿಂತ ನನ್ನ ಮಗಳು ಖುಷಿನೇ ಮುಖ್ಯ. ಇಷ್ಟೆಲ್ಲ ಹೇಳಿದೀನಿ, ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಬರ್ತೀನಿ ಅನ್ನೋದಾದ್ರೆ ನಾಚಿಕೆ ಬಿಟ್ಟು ಬಾಮ್ಮ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗಳಿಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರಪ್ಪ ನಾನು ಬದುಕಿದ್ದೀನಿ, ಇನ್ನು ಯಾರಾದ್ರೂ ನನ್ನ ಮಗಳ ತಂಟೆಗೆ, ಅದರಲ್ಲೂ ಮಗು ವಿಷಯಕ್ಕೆ ಬಂದ್ರೆ ಕಾದಿದೆ ಒಬ್ಬೊಬ್ಬರಿಗೂ. ಅಪ್ಪ, ಅದು ನಮ್ಮ ಊರ್ ಕಡೆ ಒಂದು ಸಂಪ್ರದಾಯ ಇದೆ. ಗರ್ಭ ಖಾಲಿ ಆಗಿರೋರು, ಮಗುನ ಹೆತ್ತು ಆಮೇಲೆ ಆ ಮಗು ಸತ್ತೋಗಿರೋರು ನಾಮಕರಣದಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದೀನಿ, ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಬರ್ತೀನಿ ಅನ್ನೋದಾದ್ರೆ ನಾಚಿಕೆ ಬಿಟ್ಟು ಬಾಮ್ಮ. ನಾನು ಇದುವರೆಗೂ ಅರಸನ ಕೋಟೆಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದಾಯ್ತು. ಇನ್ನಾದರೂ ನನ್ನ ಮಗಳಿಗೋಸ್ಕರ ಏನಾದರೂ ಮಾಡಲೇಬೇಕು. ನನ್ನ ಮಗಳು ತಾನು ಹೆತ್ತು ಮಗುವನ್ನೇ ತ್ಯಾಗ ಮಾಡಿದ್ದಾಳೆ. ಆದರೆ ಆ ತ್ಯಾಗ ಯಾರಿಗೂ ಗೊತ್ತಿಲ್ಲ. ಆ ತ್ಯಾಗಕ್ಕೆ ಬೆಲೆನೂ ಇಲ್ಲ, ಅರ್ಥವೂ ಇಲ್ಲ. ಇನ್ನೂ ನಾನು ಹೀಗೆ ಸುಮ್ಮನೆ ಕೂತ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಅವಳಿಗೆ ಬೇರೆ ಇಲ್ಲ. ಹೇಗಾದರೂ ಮಾಡಿ ಅವಳ ಮಗಳನ್ನು ಅವಳಿಗೆ ಕೊಡಿಸ್ಬೇಕು. ಆ ಮಗುಗೆ ನಾಮಕರಣ ಆದರೆ ಆ ಮಗುವಿನ ತಾಯಿ ಸ್ಥಾನದಲ್ಲಿ ನನ್ನ ಮಗಳೇ ಕೂತ್ಕೋಬೇಕು.
ತಂದೆ ಸ್ಥಾನದಲ್ಲಿ ನಮ್ಮ ದೊಡ್ಡ ಯಜಮಾನರು ಕೂತ್ಕೋಬೇಕು, ಅದೇ ನ್ಯಾಯ. ಆದರೆ ಹೇಗೆ? ಅಖಿಲಮ್ಮನವ್ರ ಹತ್ರ ಹೋಗಿ ಎಲ್ಲ ಸತ್ಯ ಹೇಳ್ಬಿಟ್ರೆ ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ಬೋದು. ಆದರೆ ನನ್ನ ಮೂಲಕ ಅಖಿಲಮ್ಮಂಗೆ ಸತ್ಯ ಗೊತ್ತಾಗಲ್ಲ ಅಂತ ಪಾರ್ವತಿಗೆ ಭಾಷೆ ಕೊಟ್ಟಿದ್ದೀನಿ. ಏನು ಮಾಡೋದು?